ಇವತ್ತು ಬಸವೇಶ್ವರದಲ್ಲಿರುವ ಪುಣ್ಯ ಆಸ್ಪತ್ರೆಯಲ್ಲಿ ಮಹಿಳೆಯರಲ್ಲಿ ಕ್ಯಾನ್ಸರ್ ತಪಾಸಣೆ ಮತ್ತು ಟ್ರೀಟ್ಮೆಂಟು, ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಅಂತ ಅಂದ್ಬಿಟ್ಟು, ಅಂದರೆ ಸ್ತನ ಕ್ಯಾನ್ಸರು ಮತ್ತು ಗರ್ಭಕೋಶದ ಬಾಯಿ ಕ್ಯಾನ್ಸರ್ಗೆ ಡಿಟೆಕ್ಷನ್ ಕ್ಯಾಂಪ್ ಅಂತ ಮಾಡಿದ್ದೀವಿ. ಸ್ತನ ಕ್ಯಾನ್ಸರ್ಗೆ ಥರ್ಮಲ್ ಸ್ಕ್ಯಾನಿಂಗ್ ಅಂತ ಮಾಡೋದ್ರಿಂದ ಏನಾದರೂ ಸ್ತನದಲ್ಲಿ ಗಂಟುಗಳಿದ್ದರೆ ಅಥವಾ ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಆಫ್ ಕ್ಯಾನ್ಸರ್ ಇದ್ದರೆ ಡಿಟೆಕ್ಟ್ ಮಾಡ್ಬೋದು. ಅದೇ ಥರ ಸರ್ವಿಕಲ್ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಇದ್ದರೆ ಪ್ಯಾಪ್ ಸ್ಮೇರ್ ಅಂತ ಉಚಿತವಾಗಿ ಮಾಡೋದ್ರಿಂದ ಒಂದು ವೇಳೆ ಕ್ಯಾನ್ಸರ್ ಬರೋದಕ್ಕೆ 5 ರಿಂದ 10 ವರ್ಷ ಮುಂಚೆನೇ ನಾವು ಈ ಟೆಸ್ಟ್ಗಳ ಮುಖಾಂತರ ಕಂಡುಹಿಡಿಯಬಹುದು. ಮತ್ತು ಟ್ರೀಟ್ಮೆಂಟು ಸಹ ಇದೆ. ಕೆಲವೊಂದು ಟ್ರೀಟ್ಮೆಂಟ್ಗೆ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ, ಕೆಲವೊಂದಕ್ಕೆ ಸರ್ಜಿಕಲ್ ಟ್ರೀಟ್ಮೆಂಟು. ಸೊ ಇಲ್ಲಿ ನಮ್ಮ ಉದ್ದೇಶ ಏನಂದರೆ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಕ್ಯೂರ್, ಅಂದರೆ ಬೇಗನೆ ನಾವು ಕ್ಯಾನ್ಸರ್ ಬರೋದನ್ನು ಕಂಡುಹಿಡಿಯೋದ್ರ ಜೊತೆಗೆ ಅದಕ್ಕೆ ಸಂಪೂರ್ಣ ಟ್ರೀಟ್ಮೆಂಟ್ ಮಾಡಬೇಕು, ಕ್ಯಾನ್ಸರನ್ನು ಬುಡ ಸಮೇತ ನಾವು ತೆಗಿಬೇಕು ಅನ್ನೋ ಒಂದು ನಿರ್ಧಾರದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಸ್ತನ ಕ್ಯಾನ್ಸರ್ ಮತ್ತು ಸರ್ವಿಕಲ್ ಕ್ಯಾನ್ಸರಿಂದ ಲಕ್ಷಾಂತರ ಸಾವು ನೋವು ಆಗ್ತಾ ಇರೋದ್ರಿಂದ ಮಹಿಳೆಯರಲ್ಲಿ ಈ ಅವೇರ್ನೆಸ್ ಕೊಡೋದ್ರಿಂದ ಆ ಸಾವುಗಳನ್ನು ನಾವು ತಪ್ಪಿಸ್ಬೋದು ಅನ್ನೋದು ದೃಷ್ಟಿಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೀವಿ. ಕಳೆದ ವರ್ಷವೂ ಇದೇ ರೀತಿ ಜನರಲ್ ಹೆಲ್ತ್ ಕ್ಯಾಂಪ್ ಮಾಡಿದಾಗ ಸುಮಾರು 1000ಕ್ಕೂ ಹೆಚ್ಚು ಜನ ಮಹಿಳೆಯರು ತಪಾಸಣೆ ಆಗಿತ್ತು. ಇವತ್ತಿನ ದಿವಸ ಎಕ್ಸ್ಕ್ಲೂಸಿವ್ ಆಗಿ ಕ್ಯಾನ್ಸರ್ಗೆ ಅಥವಾ ಅರ್ಬುದ ಕಾಯಿಲೆಗೆ ಡಿಟೆಕ್ಷನ್ಗೆ ಅಂತ ಮಾಡ್ತಾ ಇರುವಂಥ ಕ್ಯಾಂಪು. ಇಲ್ಲಿ ಒಂದು ಟೀಮ್ ಆಫ್ ಡಾಕ್ಟರ್ಸ್ ಇದ್ದೀವಿ ನಾವು. ನಾನು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಗೈನಕಾಲಜಿಸ್ಟ್ ಅಲ್ಲದೆ ಹಲವಾರು ಡಾಕ್ಟರ್ ಚಂದ್ರಕಲಾ ಅಂತ ಇದ್ದಾರೆ, ಅವರು ಗೈನಕಾಲಜಿಸ್ಟು, ಡಾಕ್ಟರ್ ಕಾರ್ತಿಕ್ ಪ್ರಸಾದ್ ಅಂತ ಈಸ್ ಆಂಕೋ ಸರ್ಜನ್, ಡಾಕ್ಟರ್ ಸಂಗೀತ ಅಂತ ಮೆಡಿಕಲ್ ಆಂಕಾಲಜಿಸ್ಟು, ಮತ್ತು ಡಾಕ್ಟರ್ ಅನಿಲ್ ಡಾಕ್ಟರ್ ಟೀಮ್ ಜನರಲ್ ಫಿಸಿಷಿಯನ್ಸ್ ಇದ್ದಾರೆ. ಹೀಗೆ ಹಲವಾರು ಸ್ಪೆಷಲಿಸ್ಟ್ ಆ್ಯಂಡ್ ಸೂಪರ್ ಸ್ಪೆಷಲಿಸ್ಟು ಒಂದು ಟೀಮ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು. ಡಾಕ್ಟರ್ ನಾಗರಾಜ್ ಪುಟ್ಸಮಿ ಅವರು ಗ್ಯಾಸ್ಟ್ರೋಎಂಟ್ರಾಲಜಿ ಸರ್ಜನು. ಹೀಗೆ ಹಲವಾರು ಸ್ಪೆಷಾಲಿಟಿನೂ ಸಹ ಇವತ್ತು ಸರ್ವಿಸಸ್ ಫ್ರೀ ಇದೆ. ಜೊತೆಗೆ ಸಕ್ಕರೆ ಕಾಯಿಲೆ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಶುಗರ್ ಚೆಕ್ ಮಾಡ್ತಾಯಿದ್ದೀವಿ. ಹಿಮೋಗ್ಲೋಬಿನ್ ಏನಾದ್ರು ಅನಿಮಿಕ್ ಇದ್ದರೆ ಈ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ಇಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿರುವಂಥ ಡಾಕ್ಟರ್ ಸದಾನಂದ್ ಅವರು ಇದ್ದಾರೆ. ಅವರು ಸಹ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಆರೋಗ್ಯ ಶಿಬಿರಗಳಲ್ಲಿ ಭಾಗವಹಿಸಿದ್ದಾರೆ, ಸಹಕಾರ ನೀಡ್ತಾ ಬಂದಿದ್ದಾರೆ. ಮತ್ತು ನಮಗೆ ಈ ಸಹಕಾರ ನೀಡಲಿಕ್ಕೆ ಪುಣ್ಯ ಆಸ್ಪತ್ರೆಯ ಸಿಬ್ಬಂದಿಯೂ ಸಹ ಸಾಕಷ್ಟು ನಮ್ಮಿಂದ ಶ್ರಮಪಟ್ಟು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದಿಸ್ತೀನಿ. ನನ್ನೊಟ್ಟಿಗೆ ಕೆಲಸ ಮಾಡಿದಂಥ ಎಲ್ಲ ಡಾಕ್ಟ್ರುಗಳು ನಾನು ಅಭಿನಂದಿಸ್ತೀನಿ. ಜೊತೆಗೆ ನನ್ನ ಇಲ್ಲಿ ಜನಪ್ರಿಯ ಶಾಸಕರಾದ ಗೋಪಾಲಯ್ಯವರು ಮತ್ತು ಹಾಗೂ ಹಲವಾರು ಕಾರ್ಪೊರೇಟರ್ಸು ಮತ್ತು ಉಮೇಶ್ ಶೆಟ್ಟಿಯವರು ಹಾಗೂ ಇಲ್ಲಿ ಸುತ್ತಮುತ್ತ ಇರುವಂಥ ಲೋಕಲ್ ಯಾರು ಜನ ಇದ್ದಾರೆ, ಲೀಡರ್ಸ್ ಇದ್ದಾರೆ, ಅವರೆಲ್ಲರೂ ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಇಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಪ್ರಿಯಕೃಷ್ಣ ಅವರು ಮತ್ತು ಕೃಷ್ಣಪ್ಪ ಅವರು, ಹೀಗೆ ಹಲವಾರು ತಮ್ಮ ಕೈಲಾದಂತಹ ಒಂದು ಮಾರಲ್ ಗ್ರೌಂಡ್ಸ್ ಮೇಲೆ ನಮಗೆ ಸಹಕಾರ ನೀಡ್ತಾ ಬರೋದ್ರ ಜೊತೆಗೆ ಈ ಥರ ಕಾರ್ಯಕ್ರಮಗಳು ಬಂದಾಗ ಅವರು ಭಾಗವಹಿಸ್ತಾ ಇದ್ದಾರೆ. ಸೊ ಈ ಸಹಕಾರ ಮುಂದಿನ ದಿನಗಳಲ್ಲೂ ಮುಂದುವರಿಯುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಜೊತೆಗೆ ಇಲ್ಲಿನ ಶಾಸಕರಾದಂತಹ ನಮ್ಮ ಸುರೇಶ್ ಕುಮಾರ್ಜಿ ಅವರು ಸಹ ಅವರ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಇವತ್ತು ಬರಲಿಕ್ಕಾಗಿದ್ದಿಲ್ಲ, ಬಟ್ ಅವರು ನಮ್ಮ ಬೆನ್ನೆಲುಬಿಗೆ ಯಾವತ್ತೂ ನಿಂತಿದ್ದಾರೆ. ಸೊ ಈ ಸಹಕಾರದಿಂದ ಇಷ್ಟು ಜನ ಹೆಣ್ಮಕ್ಳಿಗೆ ಸುಮಾರು 200ಕ್ಕೂ ಜಾಸ್ತಿ ಈಗಾಗಲೇ ತಪಾಸಣೆ ಮಾಡ್ಕೊಂಡಿದ್ದಾರೆ. ಇನ್ನೂ ಹಲವಾರು ಜನ ಬರೋ ಸಾಧ್ಯತೆ ಇದೆ. ಸೊ ಇಷ್ಟು ಹೆಣ್ಮಕ್ಳಿಗೆ ಅಟ್ಲೀಸ್ಟು ನಾನು ಕ್ಯಾನ್ಸರ್ ಡಿಟೆಕ್ಷನ್ ಮಾಡಿರೋದ್ರಿಂದ ಒಂದಷ್ಟು ಕಾಯಿಲೆಗಳನ್ನು ತಪ್ಪಿಸುವಂಥ ಸಾಧ್ಯತೆ ಇದೆ ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋ ಸಾಧ್ಯತೆ ಇದೆ. ಯಾವುದೋ ಮನೆಯಲ್ಲಿ ಯಾವುದೇ ಹೆಣ್ಮಕ್ಳಿಗೂ ನೋವು ಆಗದೇ ಇರಲಿ, ಆ ಮನೆ ಚೆನ್ನಾಗಿ ನೆನೀಬೇಕು ಅಂದರೆ ಆ ಮನೆ ಹೆಣ್ಮಕ್ಳು ಆರೋಗ್ಯವಾಗಿದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋ ಉದ್ದೇಶಗಳಿದೆ, ಮಾಡೋಣ. ಪುಣ್ಯ ಹಾಸ್ಪಿಟ್ಲು ಬಸವೇಶ್ವರ ನಗರದಲ್ಲಿ ವರ್ಷದಲ್ಲಿ 2-3 ಬಾರಿ ಈ ಮೆಡಿಕಲ್ ಕ್ಯಾಂಪ್ನ ಹಾಸ್ಪಿಟ್ಲೆ ವಾತಾವರಣದಲ್ಲಿ ಮಾಡ್ಕೊಂಡ್ಬರ್ತಾ ಇರ್ತಕ್ಕಂಥ ಹಲವಾರು ವರ್ಷಗಳಿಂದ ಗಮನಿಸಿದ್ದೀನಿ. ಡಾಕ್ಟರ್ ನಾಗರಾಜ್ ಅವರು, ಡಾಕ್ಟರ್ ಪುಣ್ಯವತಿಯವರು ಮತ್ತು ಅವರ ಕುಟುಂಬ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಜನರಿಗೆ ಉಚಿತವಾದ ಒಂದು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತೇನು ಕ್ಯಾನ್ಸರ್ ಚೆಕಪ್ನ ಹಲವಾರು ಕುಟುಂಬಗಳಿಗೆ ಅದು ಇರಲಿಲ್ಲದವಾಗಲಿ ಒಂದ್ಸಲಿ ಸ್ಕ್ಯಾನಿಂಗ್ ಮಾಡಬೇಕು, ಇದೆಯಾ ಇಲ್ಲ ಅಂತಕ್ಕಂಥ ತಿಳ್ಕೊಂಡ್ರೆ 1 ವರ್ಷ ನಿಶ್ಚಿಂತೆ ಆಗಿರ್ಬೋದು. ಬಹುಶಃ 100 ಕುಟುಂಬಗಳಿಗೆ ನಮಗೇನು ಅವಶ್ಯಕತೆ ಇದೆ, ಯಾತಕ್ಕೋಸ್ಕರ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನ ಕುಳಿತು ಮಾತಾಡಿ ಪ್ರತಿಯೊಬ್ಬರು 40 ವರ್ಷ ಆದಮೇಲೆ ಇದನ್ನು ಮಾಡಿಸ್ಕೊಬೇಕು ಅಂತಕ್ಕಂಥದ್ದನ್ನ ಕ್ಯಾಂಪ್ನ ಪ್ರಾರಂಭ ಮಾಡಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ನಾನು ಭಾವಿಸಿದ್ದೇನೆ. ಇವತ್ತು ಅದರಲ್ಲಿ ಪರಿಣಿತರಾದ ಡಾಕ್ಟರ್ ಕಾರ್ತಿಕ್ ಅವರಿದ್ದಾರೆ. ಅವರು ಅನೇಕ ಬ್ಯುಸಿ ಶೆಡ್ಯೂಲ್ಸಲ್ಲಿದ್ದರು, ಇವತ್ತು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ನಮ್ಮ ಹಿರಿಯರಾದ ಗಂಗಭೈರಯ್ಯನವರು, ಉಮೇಶ್ ಶೆಟ್ಟರು, ಅನೇಕ ಹಿರಿಯರು ಇವತ್ತು ಸುಮಾರು 200ಕ್ಕಿಂತ ಹೆಚ್ಚು ಜನ ಲೇಡೀಸ್ ಈಗಾಗಲೇ ಬಂದಿದ್ದಾರೆ. ಒಂದು 400-500 ಜನ ಇದನ್ನ ಚೆಕಪ್ ಮಾಡಿಸ್ಕೊಂತಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದರ ಉಪಯೋಗವನ್ನು ಪ್ರತಿಯೊಬ್ಬರು ತೊಗೊಬೇಕು ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ಕೇಳ್ಕೊತೇನೆ. ಮತ್ತು ಜೊತೆಗೆ ವರ್ಷದಲ್ಲಿ 2 ಇಲ್ಲ 3 ಕ್ಯಾಂಪು ಇವರು ಹಾಸ್ಪಿಟ್ಲಲ್ಲಿ ಇದೇ ರೀತಿಯ ಕ್ಯಾಂಪ್ಗಳನ್ನ ಒಂದು ಜನರಲ್ ಕ್ಯಾಂಪು ಮಾಡ್ತಾರೆ. ಈಗೇನು ನನ್ನ ಸಹೋದರಿ ಏನು ಇದ್ದಾರೆ ಪುಣ್ಯವತಿ,
ಇದನ್ನು ಒಂದು ಜನರಲ್ ಕ್ಯಾಂಪನ್ನು ಮಾಡಬೇಕು ಅಂತಕ್ಕಂಥದ್ದು. ಮತ್ತು ನಾನು ಮಾಡ್ತಕ್ಕಂಥ ಕ್ಯಾಂಪ್ಗಳು ನೀವು ಬರಬೇಕು ಅಂತಕ್ಕಂಥದ್ದನ್ನ ಆಹ್ವಾನವನ್ನು ಕೊಟ್ಟಿದ್ದೇನೆ. ಪ್ರತಿ ತಿಂಗಳು ಏನು ನಡೀತದೆ ಬರಬೇಕು, ನೀವು ಒಂದು ವೈದ್ಯಕೀಯ ಸೇವೆಯನ್ನು ಆರಿಸ್ಕೊಂಡಿದ್ರೆ ಇದು ಜನಕ್ಕೆ ಉಪಯೋಗ ಆಗಬೇಕಾದ್ರೆ ನಾವು ಜನಗಳ ಹತ್ರ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವರಿಗೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಇವತ್ತಿನ ದಿವಸ ಶನಿವಾರ 21ನೇ ತಾರೀಕು ಸೆಪ್ಟೆಂಬರ್ ನಮ್ಮ ಆಸ್ಪತ್ರೆಯಲ್ಲಿ ಮಹಿಳೆಯರಿಗಾಗಿ ಕ್ಯಾನ್ಸರ್ ತಪಾಸಣಾ ಶಿಬಿರ ಏರ್ಪಡಿಸಿದ್ದೀವಿ. ಈಗಾಗಲೇ 350-400 ಜನ ರಿಜಿಸ್ಟ್ರೇಷನ್ ಮಾಡಿ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದವರೆಗೂ ಆಗುವಷ್ಟರೊಳಗೆ ಒಂದು 600 ಜನ ಬಂದು ಸ್ಕ್ರೀನಿಂಗ್ ಮಾಡ್ಕೊಳ್ಳುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಈಗ ಕ್ಯಾನ್ಸರ್ ಅವೇರ್ನೆಸ್ ಅಂತ ಅನ್ನೋದೇನೋ, ಡಿಟೆಕ್ಷನ್ ಅನ್ನೋದೇನೋ, ಯಾಕೆ ಮಾಡಬೇಕು, ಆ್ಯನ್ಯುಯಲಿ ಯಾಕೆ ಮಾಡಬೇಕು, ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಲ್ಲಿ ಯಾಕೆ ಮಾಡಬೇಕು ಅಂತಂದರೆ, ಈಗ ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಸ್ತನದ ಕ್ಯಾನ್ಸರು ತುಂಬ ಪ್ರಿವಿಲೆಂಟ್, ಕಾಮನ್ಲಿ ಸೀನ್ ಆ್ಯಂಡ್ ಹೈಯೆಸ್ಟ್ ಡೆತ್ ರೇಟ್ಸ್ ಹೆಣ್ಮಕ್ಳುಗಳಲ್ಲಿ ಇರುವಂಥದ್ದು. ಅದನ್ನು ಯಾವ ರೀತಿಯಲ್ಲಿ ನಾವು ತಡೆಗಟ್ಬೋದು, ಯಾವಾಗ ತಡೆಗಟ್ಬೋದು ಅಂತಂದರೆ ಬೇಗ ಡಿಟೆಕ್ಟ್ ಮಾಡಿದ್ರೆ, ಅರ್ಲಿ ಸ್ಟೇಜಸ್ ಆಫ್ ಕ್ಯಾನ್ಸರ್ ಸ್ಟೇಜ್ 1 ಅಥವಾ ಸ್ಟೇಜ್ 2 ಅಲ್ಲಿ ನಾವು ರೆಕಗ್ನೈಸ್ ಮಾಡಿದ್ರೆ ಬೇಗ ಅದನ್ನು ಗುಣಪಡಿಸ್ಬೋದು ಮತ್ತು ಪರ್ಮನೆಂಟ್ ಕ್ಯೂರ್ ಕೊಡ್ಬೋದು, ಅಂದರೆ ಪೂರ್ತಿ ಗುಣ ಆಗ್ಬೋದು ಅಂತ. ಕ್ಯಾನ್ಸರ್ ಅಂತ ಅಂದರೆ ಮೊದಲು ಏನು ಅಂತಾರೆ, ಒಂದು ಡೆತ್ ಸೆಂಟೆನ್ಸ್ ಅಂತ ಇರ್ತಾಯಿತ್ತು. ಇವಾಗ ಹಂಗಿಲ್ಲ, ಬೇಗ ರೆಕಗ್ನೈಸ್ ಮಾಡೋದ್ರಿಂದ ಸೌಕರ್ಯವಾಗಿ ನಾವು ಅದನ್ನ ರಿಕವರ್ ಮಾಡ್ಬೋದು ಅನ್ನೋದೊಂದು ಉದ್ದೇಶ ಅಷ್ಟೇ. ಈಗ ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷ ಅಥವಾ ಎವ್ರಿ 3rd month 4th month ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಬಂದಿದ್ದೀವಿ ನಿರಂತರವಾಗಿ, ನಾವು 25 ವರ್ಷದಿಂದ. ಈಗ ಈ ವರ್ಷ ಕ್ಯಾನ್ಸರ್ ಡಿಟೆಕ್ಷನ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ. ನೆಕ್ಸ್ಟ್ ಕಪಲ್ ಆಫ್ ಮಂತ್ಸಲ್ಲಿ ಒಂದು ಆರ್ಥೋಪೆಡಿಕ್ಸ್ ರಿಲೇಟೆಡ್ ಆಗಿ ಒಂದು ಕ್ಯಾಂಪ್ ಮಾಡ್ತೀವಿ. ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಈ ಥರದೊಂದು ಆ್ಯಕ್ಟಿವಿಟಿ, ಜಸ್ಟ್ ಹೌ ಟು ಗಿವ್ ಬ್ಯಾಕ್ ಅಂತ ನಮ್ಮ ಸಮಾಜಕ್ಕೋಸ್ಕರ ವಾಪಸ್ಸು ನಾವು ನಮ್ಮ ಕಡೆಯಿಂದ ಯಾವ ರೀತಿಯಲ್ಲಿ ನಾವು ವಾಪಸ್ಸು ಕೊಡುಗೆಗಳನ್ನ ಕೊಡ್ಬೋದು ಅನ್ನೋದು ನಮ್ಮ ಆಲೋಚನೆಯಿಂದ ನಾವು ಇದನ್ನೆಲ್ಲ ಮಾಡ್ತಾಯಿದ್ವಿ. ನೀವೆಲ್ಲ ಬಂದಿದ್ದರಿಂದ ನಮಗೆ ಭಾಳ ಸಂತೋಷ ಆಗಿದೆ. ಈ ಸಾಮಾನ್ಯ ಜನರಿಗೆ ಭಾಳ ಉಪಯೋಗ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ.